ಮಕ್ಕಳುಗಳನ್ನ ಪ್ರೀತಿಸೋರಾಗಿದ್ರೆ ನೀವು ಸತ್ಯವೇದವನ್ನ ಯಾವತ್ತೂ ಮೀರೋ ಹಾಗಿಲ್ಲ. ಯಾಕಂದ್ರೆ ಬೈಬಲ್ ಹೇಳುತ್ತೆ, ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಅದ್ ಬರ್ದಿಟ್ಕೋಬೇಕು ನೀವು. ಬೆತ್ತ ಹಿಡಿದೇ ಇರೋ ಪಿತ ಪುತ್ರನಿಗೆ ಶತ್ರು. ನಾವೆಷ್ಟೋ ಸರಿ ಜನರುಗಳನ್ನ ನೋಡಿದ್ದೀನಿ, ಹಳ್ಳಿಯಿಂದ ಬರೋರು, ಅಯ್ಯೋ ನಮಗೆಲ್ಲ ನಮ್ಮ ಅಪ್ಪ ಹೊಡೆದು ಕಷ್ಟಪಟ್ಬಿಟ್ರು, ನಮಗೆಲ್ಲ ಹಂಗೆ ಮಾಡ್ಬಿಟ್ರು, ನಾವು ಹಂಗೆ ಮಕ್ಳನ್ನ ಹೊಡಿಯಂಗಿಲ್ಲ. ನೋ 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 ಬೈಬಲ್ಗಿಂತ ದೊಡ್ಡ ಜ್ಞಾನಿನ ನೀನು ನಾನು? ಬೈಬಲ್ ಹೇಳ್ತಾ ಇದೆ, ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು. ಹಾಗಿದ್ರೆ ನಾವಿವತ್ತು ಬಹಳ ಪ್ರೀತಿಯಿಂದ ನಿಮಗೆ ಪ್ರಾಕ್ಟಿಕಲ್ ಆಗಿ ವಿಷಯವನ್ನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಕಾಲದ ಜನರೇಷನ್ ಮಕ್ಕಳಿಗೆ ನೀವೇನಾದ್ರೂ ಬೇಗನೆ ಕೇಳಿದ್ದನ್ನ ಕೊಡಿಸಿದ್ರೆ, ಗಮನ ಇಟ್ಟು ಕೇಳಿಸ್ಕೊಳ್ರಿ. ಒಂದು ವೇಳೆ ಕೇಕ್ ಬೇಗ ಕೊಡಿಸೋದು, ಸೈಕಲ್ ಬೇಗ ಕೊಡಿಸೋದು, ಹಠದಿಂದ ಡ್ರೆಸ್ ಬೇಗ ಕೊಡಿಸೋದು, ಆಸೆಯನ್ನು ತೀರಿಸಲಿಕ್ಕೆ ಬೇಗನೆ 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 ನೀವು ಯಾವುದನ್ನು ಕೊಡಿಸ್ಲಿಕ್ಕೆ ಕಲಿಸ್ಕೊಳ್ತಿರೋ, ನೀವು ಮಾಡ್ತಾ ಇರುವ ತಪ್ಪು. ತಾಳ್ಮೆಯನ್ನು ಮಕ್ಕಳಲ್ಲಿ ಬೆಳೆಸ್ತಾ ಇಲ್ಲ, ಸಹನೆಯನ್ನು ಬೆಳೆಸ್ತಾ ಇಲ್ಲ, ನಿರಾಶೆ ಫ್ರಸ್ಟ್ರೇಷನ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಮಗುಗೆ ನೀನು ಕಲಿಸ್ಕೊಡ್ತಾ ಇಲ್ಲ. ಯಾವಾಗೆಲ್ಲ ಮಕ್ಕಳು ಕೇಳಿದ್ದನ್ನು ಕೊಡದೆ ನಿರಾಕರಿಸಿ 2-3 ದಿನ, 1 ತಿಂಗಳು, 5 ತಿಂಗಳು, ನನ್ನ ಮಗನಿಗೂ ನನ್ನ ಹೆಂಡತಿಗೂ ಕೂಡ ಯೋಚನೆ ಮಾಡಿಲ್ಲ, ಇವತ್ತುವರೆಗೂ ಸೈಕಲ್ ಕೊಡಿಸಿಲ್ಲ, ನಾನು ಕೊಡಿಸಲ್ಲ, ಇನ್ನೂ ಕೆಲವು ಟೈಮ್ ಇಟ್ಟಿದ್ದೀನಿ. ಯಾಕೆ? ಇವೆಲ್ಲ ನಾನು ಸತ್ಯವೇದದಲ್ಲಿ ಭಕ್ತರುಗಳಿಂದ ಕಲ್ತಂತ ವಿಷಯ ಏನಂದ್ರೆ, ಫ್ರಸ್ಟ್ರೇಷನ್, ನಿರಾಶೆ, ತಾಳ್ಮೆ, ಸಹನೆ ಗುಣಗಳನ್ನ ಮಕ್ಕಳು ಯಾವಾಗ ಕಲಿತಾರಂದ್ರೆ ಅದು ಸಿಗದೆ ಇದ್ದಾಗ. ಅದು ಸಿಗದೆ ಇದ್ದಾಗಲೇನೆ. ಯಾವಾಗ ಇವತ್ತಿನ ಜನರೇಷನ್ಗೆ ಎಲ್ಲವನ್ನ ಬೇಗ ಕೊಡಿಸಿ ಬೇಗ ಕೊಡಿಸಿ ಬೇಗ ಕೊಡಿಸಿ, ಕಾಲೇಜ್ ಬಂದಾಗ ಬೈಕ್ ಬೇಗ ಬೇಕು ಅವನಿಗೆ, ಗ್ರಾಬ್ ಇಟ್. ಮತ್ತೆ ಹುಡುಗಿ, ಎಸ್ ಗೆಟ್ ಇಟ್. ಅವನ ಮೈಂಡಲ್ಲಿ ಇಚ್ಛೆ ಪಾಪಗಳನ್ನ ಬೇಗ ಅವನಿಗೆ ಸಿಗುವಂತೆ ಮಾಡಿಕೊಟ್ಟಿದ್ದು ಯಾರು ಗೊತ್ತಾ? ನೀನು, ನಾನು. ಯಾಕಂದ್ರೆ ಅವನಿಗೆ ಸಣ್ಣ ವಯಸ್ಸಿನಲ್ಲಿ ಕೆಲವನ್ನ ಕೊಡದೆ ಪಾಠವನ್ನ ಕಲಿಸಿ ಅವನ ಇಚ್ಛೆಗಳನ್ನ ನಿಯಂತ್ರಿಸುವಂತಹ ಕೃಪೆಯನ್ನ ನೀವು ಒಂದು ವೇಳೆ ಮದುವೆ ಆಗಿ ಮಕ್ಕಳುಗಳು ದೇವರು ಮುಂದಿನ ಸಂತತಿಗಳಲ್ಲಿ ಕೊಟ್ಟರೆ ಇವಾಗಲೇ ನೀವು ಇದನ್ನ ಕಲ್ತ್ಕೊಳ್ರಿ. ಡೋಂಟ್ ಗ್ರಾಟಿಫೈ ದ ಡಿಸೈರ್ಸ್ ಆಫ್ ಚಿಲ್ಡ್ರನ್. ಮಕ್ಕಳುಗಳ ಆಸೆಗಳನ್ನು ಬೇಗನೆ ನೆರವೇರಿಸುವುದಕ್ಕೆ ನೀವು ಪ್ರಯತ್ನ ಪಡಬೇಡ್ರಿ. ಯಾಕಂದ್ರೆ ಅದು ಸತ್ಯವೇದದಲ್ಲೂ ಹೇಳಿದಂಥ ನಿಯಮ.